ಸರಿಯಲ್ಲ. ಒಂದು ವೇಳೆ ಈ ವಿಷಯ ತನ್ನ ಗಂಡನಿಗೋ ಅಥವಾ ಈ ಸಮಾಜಕ್ಕೋ ಗೊತ್ತಾದರೆ ನಮ್ಮಿಬ್ಬರ ಪರಿಣಾಮ ಏನು ಅಂತ ಒಂದು ಬಾರಿ ಯೋಚಿಸಿದ್ದೀರಾ? ಯೋಚಿಸಿದ್ರಲ್ಲಿ ಏನಿದೆ ವಿಷಯ? ಮಾಡಿಕೊಂಡ ಗಂಡನಿಂದ ಹೆಂಡತಿಗೆ ಸುಖ ಸಿಗದೆ ಇದ್ದಾಗ ಅವಳು ಬೇರೊಬ್ಬನ ಸುಖ ಬಯಸೋದ್ರಲ್ಲಿ ತಪ್ಪೇನಿದೆ? ನೋಡಿ, ನನ್ನನ್ನು ನಿರಾಕರಿಸಬೇಡಿ. ಒಂದು ಸಲ ನನ್ನ ತೆಗೆದಟ್ಟಿ ನನ್ನ ಆಸೆನ ಈಡೇರಿಸಬೇಡಿ. ಆಯ್ತು ಮೇಡಮ್, ತಮ್ಮ ಆಸೆಯನ್ನು ಈಡೇರಿಸಿದೆ. ಆದರೆ ನನ್ನ ಆಸೆ, ನಿಮ್ಮ ಆಸೆನ ಈ ರಾಜಶೇಖರನ ಹೆಂಡತಿ ನಿಮ್ಮೊಳಗಿರಬೇಕಾದ್ರೆ ಈ ಸರ್ವ ಆಸ್ತಿಗೆ ನೀವೇ ಒಡೆಯರು ಅಂತ ಅಂದುಕೊಳ್ಳಿ. ಹೇಳಿ, ಅದವರಿಗೆ ಮತ್ತೇನು ಇಲ್ಲ ಮೇಡಮ್. ತಮ್ಮ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಇದ್ದೆ. ಇಷ್ಟೇನಾ? ನೋಡಿ, ಫ್ಯಾಕ್ಟರಿಗೆ ನನ್ನ ಗಂಡನೇ ಮಾಲೀಕ ಅಂದಾಗ ಇವತ್ತಿನಿಂದ ನಮ್ಮ ಫ್ಯಾಕ್ಟರಿಗೆ ನೀವೇ ಮ್ಯಾನೇಜರ್ ಅಂತ ತಿಳಿದುಕೊಳ್ಳಿ. ಓಕೆನಾ? ಯಾವುದಕ್ಕೂ ಭಯ ಪಡಕ್ಕೆ ಹೋಗಬೇಡಿ. ಐ ಲವ್ ಯು ಡಾರ್ಲಿಂಗ್.